ಹಲೋ ಎವ್ರಿವನ್, ವೆಲ್ಕಮ್ ಟು ಆಲ್. ನಾವು ಈ ವಿಡಿಯೋದಲ್ಲಿ ಕ್ವಶನ್ ಬ್ಯಾಂಕ್ ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದು ನೋಡೋಣ. ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಅವರು ಕ್ವಶನ್ ಬ್ಯಾಂಕ್ಸ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಮತ್ತು ಬೇರೆಲ್ಲ ಅಪ್ಡೇಟ್ಸ್ಗಳನ್ನು ನೀವು ಈ ರೀತಿ ಬೇಕಿದ್ರೂ ನೀವು ಚೆಕ್ ಮಾಡ್ಕೊತ ಹೋಗ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ಅಫಿಷಿಯಲ್ ವೆಬ್ಸೈಟಿಗೆ ಹೋಗ್ಬಿಟ್ಟು ನಾವು ಯಾವ ರೀತಿ ಕ್ವಶನ್ ಬ್ಯಾಂಕ್ಸ್ಗಳನ್ನು ಡೌನ್ಲೋಡ್ ಮಾಡೋದು ಅಂತ ಸ್ಟೆಪ್ ವೈಸ್ ನಾವು ತಿಳ್ಕೊತ ಹೋಗೋಣ. ಅದಕ್ಕೋಸ್ಕರ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಮತ್ತು ಬನ್ನಿ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೀವು ಗೂಗಲ್ ಅಥವಾ ಕ್ರೋಮ್ ಅಥವಾ ಬ್ರೌಸರ್ ಯಾವುದಾದ್ರು ಒಂದು ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡು ನೀವು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಕರ್ನಾಟಕ ಸ್ಟೇಟ್ ಬೋರ್ಡ್ PUC ಅಂತ ಸರ್ಚ್ ಮಾಡಿ ಸಿಂಪಲ್ ಆಗಿ. ನಿಮಗೆ ಆವಾಗ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದಾಗ ಸ್ವಲ್ಪ ಸ್ಕ್ರೋಲ್ ಮಾಡಿ. ಇಲ್ಲಿ ಕೆಳಗಡೆ ನೀವು ಅಬ್ಸರ್ವ್ ಮಾಡ್ಬೋದು, ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಪ್ರಿ ಯೂನಿವರ್ಸಿಟಿ ಇಂಡೆಕ್ಸ್ ಅಂತ ಇದೆ. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಇದು. ಇದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದಾದ್ಮೇಲಿಂದ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಮೇಲ್ಗಡೆ ಇಲ್ಲಿ 3 ಡಾಟ್ಸ್ಗಳಿದೆ, ಅದರಲ್ಲಿ ಕ್ಲಿಕ್ ಮಾಡಿ ನೀವು ಡೆಸ್ಕ್ಟಾಪ್ ಸೈಟಿಗೆ, ಯಾರು ಡೆಸ್ಕ್ಟಾಪ್ ಸೈಟಲ್ಲಿಲ್ಲ ಅವ್ರು ಡೆಸ್ಕ್ಟಾಪ್ ಸೈಟಿಗೆ ಹಾಕೊಳ್ಬೇಕಾಗುತ್ತೆ. ಯಾಕಪ್ಪ ಅಂದರೆ ನಾವು ಈಸಿಯಾಗಿ ಸರ್ಚ್ ಮಾಡಿ ಇದು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇವಾಗ ನೋಡಿ, ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊತೀರಾ. ಆವಾಗ ಡೆಸ್ಕ್ಟಾಪ್ ಸೈಟಲ್ಲಿ ಆ ಒಂದು ಏನು ವೆಬ್ಸೈಟ್ ಇದೆ ಅದು ಓಪನ್ ಆಗುತ್ತೆ. ನೆಕ್ಸ್ಟ್ ನೋಡಿರಿ, ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ 3 ಲೈನ್ಸ್ಗಳಿದ್ದಾವೆ. ಈ 3 ಲೈನ್ಸ್ಗಳ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಇಲ್ಲಿ ಓಪನ್ ಆದಾಗ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಕ್ವಶನ್ ಬ್ಯಾಂಕ್ 2025 ಅಂತ ಇದೆ. ಇದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡ್ತೀರಾ. 2 ಲಿಂಕ್ ಇದೆ, ಅದರಲ್ಲಿ ಫಸ್ಟ್ ಒನ್ನಿಗೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ್ಮೇಲಿಂದ ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದಮೇಲೆ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಏನಂತ ಬಂದಿದೆ, 2025-26 ಸೆಕೆಂಡ್ PU ಸಬ್ಜೆಕ್ಟ್ ವೈಸ್ ಕ್ವಶನ್ ಬ್ಯಾಂಕ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಕ್ವಶನ್ ಬ್ಯಾಂಕ್ಸ್ಗಳನ್ನ ನೀವು ಇಲ್ಲಿ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಬೋದು. ಹೆಂಗಪ್ಪ ಅಂದರೆ ಫಸ್ಟ್ ಇಲ್ಲಿ ವ್ಯೂ ಅಂತ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದಾದ್ಮೇಲಿಂದ ಈ ರೀತಿ ಓಪನ್ ಆಗುತ್ತೆ. ಸೆಕೆಂಡ್ PU ಸಬ್ಜೆಕ್ಟ್ ವೈಸ್ ಕ್ವಶನ್ ಬ್ಯಾಂಕ್ಸ್ ಅಂತ ಓಪನ್ ಆಗುತ್ತೆ. ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಲ್ಯಾಂಗ್ವೇಜಸ್ಗಳನ್ನ ಕೊಟ್ಟಿದ್ದಾರೆ, ಎಲ್ಲ ಲ್ಯಾಂಗ್ವೇಜಸ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಬೇಕಪ್ಪ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಕನ್ನಡ ಸಬ್ಜೆಕ್ಟಿಂದು ನೀವು ಕ್ವಶನ್ ಬ್ಯಾಂಕನ್ನು ಡೌನ್ಲೋಡ್ ಮಾಡ್ಕೊತೀರಾ ಅಂದರೆ ಇಲ್ಲಿ ಕನ್ನಡ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ನಿಮಗೆ ಈ ರೀತಿ PDF ಓಪನ್ ಆಗುತ್ತೆ. ಸ್ವಲ್ಪ ಹೊತ್ತು ಲೋಡ್ ಆಗಿದ ತಕ್ಷಣ ಓಪನ್ ಆಗುತ್ತೆ. ಈ ರೀತಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಎಲ್ಲ ಚಾಪ್ಟರ್ದು ಸಹ ನಿಮಗೆ ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ. ಚಾಪ್ಟರ್ ವೈಸ್ ಕೊಡ್ತಾ ಹೋಗಿದ್ದಾರೆ. ಬೇಕಿದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಕದಡಿದ ಸಲೀಲಂ ತಿಳಿಯುವಂದದೆ ಅಂತ ನಾಗಚಂದ್ರ ಅವ್ರು ಬರೆದಿರೋದು ಕೊಟ್ಟಿದ್ದಾರೆ. ಇಲ್ಲಿ ಅದಾದ್ಮೇಲಿಂದ ಹಿಂಗೆ ಸ್ಕ್ರೋಲ್ ಮಾಡ್ತಾ ಹೋದರೆ ಸಬ್ಜೆಕ್ಟ್ ಅಂದರೆ ಮೇಯ್ನ್ ವೈಸ್, ಇವಾಗ ಫಾರ್ ಎಕ್ಸಾಂಪಲ್ ಸಂದರ್ಭ ಅಂದರೆ ಸಂದರ್ಭದಲ್ಲಿ ಯಾವ ರೀತಿ ಬರ್ತಾವೋ ಕ್ವಶನ್ಸ್ಗಳು ಅವೆಲ್ಲವನ್ನು ಕೊಟ್ಟಿದ್ದಾರೆ. ಮತ್ತು ಈಸಿ ಯಾವುದೈತೆ, ಟಫ್ ಯಾವುದೈತೆ, ಆ ರೀತಿ ಕ್ವಶನ್ಸ್ಗಳನ್ನೂ ಸಹ ಕೊಡ್ತಾ ಹೋಗಿದ್ದಾರೆ. ಈ ರೀತಿ ನೀವು ಓಪನ್ ಆಗುತ್ತೆ. ಅದಾದ್ಮೇಲಿಂದ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ, ಇದು ಡೌನ್ಲೋಡ್ ಆಗಿರಲ್ಲ ನಿಮ್ಮ ಫೋನಲ್ಲಿ, ಸುಮ್ಮನೆ ಗೂಗಲಲ್ಲೇ ಓಪನ್ ಆಗಿರುತ್ತಷ್ಟೇ. ಅದಾದ್ಮೇಲಿಂದ ಇಲ್ಲಿ 3 ಡಾಟ್ಸ್ಗಳು ಕಾಣಿಸ್ತಿದೆಯಲ್ಲ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಸಿಂಬಲ್ ಇದೆ, ಈ ಡೌನ್ಲೋಡ್ ಸಿಂಬಲ್ ಮೇಲ್ಗಡೆ ನೀವು ಕ್ಲಿಕ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಫೈಲ್ ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಫೈಲ್ ಡೌನ್ಲೋಡೆಡ್ ಅಂತ ಬರುತ್ತೆ. ಇವಾಗ ನೀವು ಓಪನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಫೈಲ್ ಡೌನ್ಲೋಡ್ ಆಗಿರುತ್ತೆ, ಅದರಲ್ಲಿ ನೀವು ಓಪನ್ ಆಗುತ್ತೆ. ಓಕೆ, ನೀವು ಅದೇ ಥರ ಬೇರೆ ಬೇರೆ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಡೌನ್ಲೋಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿರಿ, ಆಪ್ಷನಲ್ ಸಬ್ಜೆಕ್ಟ್ಸ್ಗಳಿದ್ದಾವೆ. ಇಂಗ್ಲೀಷ್ ಮೀಡಿಯಮ್ ಅವರು ಇಲ್ಲಿ ಡೌನ್ಲೋಡ್ ಮಾಡ್ಕೊಬೋದು. ಅಥವಾ ಇಲ್ಲಿ ಕನ್ನಡ ಮೀಡಿಯಮ್ ಆಗಿದ್ದರೆ ಇಲ್ಲಿ ಕನ್ನಡ ಮೀಡಿಯಮ್ ಅವರು ಇಲ್ಲಿ ಕೆಳಗಡೆ ಇದೆ, ಅಲ್ಲಿ ಬೇಕಿದ್ರು ನೀವು ಡೌನ್ಲೋಡ್ ಮಾಡ್ಕೊಬೋದು. ನೀವು ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಆಗಿದ್ರೆ ಇಲ್ಲಿ ನೋಡಿ, ಸಿಂಪಲ್ ಆಗಿ ಇಲ್ಲಿ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಆಗಿರ್ಬೋದು, ಇಲ್ಲಿ ನೋಡಿರಿ ಕೆಳಗಡೆ ಕೊಟ್ಟಿದ್ದಾರೆ 33, 34 ಕೆಮಿಸ್ಟ್ರಿ ಕೊಟ್ಟಿದ್ದಾರೆ, 35 ಮ್ಯಾಥಮೆಟಿಕ್ಸ್, 36 ಬಯಾಲಜಿಯನ್ನು ಕೊಟ್ಟಿದ್ದಾರೆ. ಇವೆಲ್ಲ ಸಬ್ಜೆಕ್ಟ್ಗಳನ್ನ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಬೋದು. ಮತ್ತು ಕಾಮರ್ಸ್ ಅವ್ರಿಗೂ ಅಷ್ಟೇ ಎಲ್ಲ ಥರದ್ದು ಕೊಟ್ಟಿದ್ದಾರೆ ನೋಡಿರಿ, ಹಿಸ್ಟ್ರಿ ಆಗಿರ್ಬೋದು, ಅವನ್ನೆಲ್ಲ ಕೊಡ್ತಾ ಹೋಗಿದ್ದಾರೆ. ನೀವು ಯಾವ ಸಬ್ಜೆಕ್ಟ್ ನಿಮಗೆ ಬೇಕಾಗಿರುತ್ತೋ ಆ ಸಬ್ಜೆಕ್ಟನ್ನು ನೀವು ಡೌನ್ಲೋಡ್ ಮಾಡ್ಕೊತ ಹೋಗ್ಬೋದು. ಮತ್ತು ನೆಕ್ಸ್ಟ್ ನಾವು ಮುಂದೆ ಎಲ್ಲ KCET ಆಗಿರ್ಬೋದು, ಮತ್ತು ನಿಮ್ಮ PUಗೆ ಬೋರ್ಡಿಗೆ ಆಗಿರ್ಬೋದು, ಏನೆಲ್ಲ ಅಪ್ಡೇಟ್ಸ್ಗಳಿದೆ ಅದೆಲ್ಲ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಹೋಗ್ತೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.